ಇವತ್ತಿನ ವಿಡಿಯೋದಲ್ಲಿ ಜುಲೈ 19ರಿಂದ 26ನೇ ತಾರೀಕಿನವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ, ವಿಕಸಿತ ಭಾರತಕ್ಕೆ ಬಜೆಟ್ನಲ್ಲಿ ಎಷ್ಟು ಆದ್ಯತಾ ವಲಯಗಳನ್ನು ಘೋಷಿಸಿದ್ದಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಕಸಿತ ಭಾರತಕ್ಕೆ ಬಜೆಟ್ನಲ್ಲಿ ಎಷ್ಟು ಆದ್ಯತಾ ವಲಯಗಳನ್ನು ಘೋಷಿಸಿದ್ದಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ 8 ಅಂತೇಳಿದೆ, ಆಪ್ಷನ್ ಬಿ 7 ಅಂತೇಳಿದೆ, ಆಪ್ಷನ್ ಸಿ 9 ಅಂತೇಳಿದೆ, ಆಪ್ಷನ್ ಡಿ 12 ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ವಿಕಸಿತ ಭಾರತಕ್ಕೆ ಬಜೆಟ್ನಲ್ಲಿ ಎಷ್ಟು ಆದ್ಯತಾ ವಲಯಗಳನ್ನು ಘೋಷಿಸಿದ್ದಾರೆ ಅಂತಂದರೆ 9 ಆದ್ಯತಾ ವಲಯಗಳನ್ನು. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ವಿಶ್ವ ಮೆದುಳು ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಮೆದುಳು ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ವಿಶ್ವ ಮೆದುಳು ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಜುಲೈ 22. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಸ್ವಯಂ ಆರೈಕೆ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಅಂತಾರಾಷ್ಟ್ರೀಯ ಸ್ವಯಂ ಆರೈಕೆ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜನವರಿ 14 ಅಂತೇಳಿದೆ, ಆಪ್ಷನ್ ಬಿ ಸೆಪ್ಟೆಂಬರ್ 23 ಅಂತೇಳಿದೆ, ಆಪ್ಷನ್ ಸಿ ಮಾರ್ಚ್ 13 ಅಂತೇಳಿದೆ, ಆಪ್ಷನ್ ಡಿ ಜುಲೈ 24 ಅಂತೇಳಿದೆ. ಪ್ರಶ್ನೆ ಕರೆಕ್ಟಾಗಿ ಗಮನಿಸಿ. ಅಂತಾರಾಷ್ಟ್ರೀಯ ಸ್ವಯಂ ಆರೈಕೆ ದಿನ ಯಾವಾಗ ಆಚರಿಸ್ತಾರೆ ಅಂತಂದರೆ ಜುಲೈ 24. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಜನವರಿ 1610ರಲ್ಲಿ ಗೆಲೀಲಿಯೋ ಗೆಲೀಲಿ ಕಂಡುಹಿಡಿದ ಗುರುಗ್ರಹದ ಉಪಗ್ರಹಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಜನವರಿ 1610ರಲ್ಲಿ ಗೆಲೀಲಿಯೋ ಗೆಲೀಲಿ ಅವರು ಏನಪ್ಪ ಅಂತಂದ್ರೆ ಕಂಡು ಹಿಡಿದಿರ್ತಕ್ಕಂಥ ಗುರುಗ್ರಹದ ಉಪಗ್ರಹಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆ ಆಗಿರುವಂಥದ್ದು. ಫಸ್ಟ್ ಆಪ್ಷನ್ 2 ಅಂತೇಳಿದೆ, ಆಪ್ಷನ್ ಬಿ 4 ಅಂತೇಳಿದೆ, ಆಪ್ಷನ್ ಸಿ 6 ಅಂತೇಳಿದೆ, ಆಪ್ಷನ್ ಡಿ 8 ಅಂತೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಗಾಳಿ ಮತ್ತು ತೇವಾಂಶ ತಿಳಿಯಲು ಬಳಸುವ ಉಪಕರಣ ಯಾವುದು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಗಾಳಿ ಮತ್ತು ತೇವಾಂಶವನ್ನು ತಿಳಿಯಲು ಬಳಸುವ ಉಪಕರಣ ಯಾವುದು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಇದೆ ಮೀಟರ್ ಅಂತೇಳಿದೆ, ಆಪ್ಷನ್ ಬಿ ಮೈಕ್ರೋಮೀಟರ್ ಅಂತೇಳಿದೆ, ಆಪ್ಷನ್ ಸಿ ಹೈಡ್ರೋಮೀಟರ್ ಅಂತೇಳಿದೆ, ಆಪ್ಷನ್ ಡಿ ಅಲ್ಟಿಮೀಟರ್ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಗಾಳಿ ಮತ್ತು ತೇವಾಂಶವನ್ನು ತಿಳಿಯಲು ಬಳಸುವ ಉಪಕರಣ ಯಾವುದು ಅಂತಂದರೆ ಹೈಡ್ರೋಮೀಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಕಾರ್ಗಿಲ್ ವಿಜಯ ದಿವಸ್ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಕಾರ್ಗಿಲ್ ವಿಜಯ ದಿವಸ್ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ನೋಡಿ, ಆಗಸ್ಟ್ 12 ಅಂತೇಳಿದೆ, ಆಪ್ಷನ್ ಬಿ ಮಾರ್ಚ್ 16 ಅಂತೇಳಿದೆ, ಆಪ್ಷನ್ ಸಿ ಜುಲೈ 26 ಅಂತೇಳಿದೆ, ಆಪ್ಷನ್ ಡಿ ಜೂನ್ 12 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರಿಯಾಗಿರ್ತಕ್ಕಂಥದ್ದು ಜುಲೈ 26. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜೂನ್ 12 ಅಂತೇಳಿದೆ, ಆಪ್ಷನ್ ಬಿ ಮಾರ್ಚ್ 16 ಅಂತೇಳಿದೆ, ಆಪ್ಷನ್ ಸಿ ಜುಲೈ 20 ಅಂತೇಳಿದೆ, ಆಪ್ಷನ್ ಡಿ ಮೇ 24 ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಜುಲೈ 20. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ.
ಮಂಗಲ್ ಪಾಂಡೆ ಅವರು ಯಾವ ರಾಜ್ಯದವರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಮಂಗಲ್ ಪಾಂಡೆ ಅವರು ಯಾವ ರಾಜ್ಯದವರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕರ್ನಾಟಕ ಅಂತೇಳಿದೆ, ಆಪ್ಷನ್ ಬಿ ಗುಜರಾತ್ ಅಂತೇಳಿದೆ, ಆಪ್ಷನ್ ಸಿ ಕೇರಳ ಅಂತೇಳಿದೆ, ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ಮಂಗಲ್ ಪಾಂಡೆ ಅವರು ಯಾವ ರಾಜ್ಯದವರು ಅಂತಂದರೆ ಉತ್ತರ ಪ್ರದೇಶ ರಾಜ್ಯದವರು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕ್ ಸಹ ಕೊಟ್ಟಿದ್ದೀವಿ. ಇನ್ನು ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.